I love everything. Fire spreading all around. ಈ ಎಲ್ಲ ಪ್ರಶ್ನೆಗಳು ನನ್ನಲ್ಲಿಯೂ ಇವೆ. ನಾನು ಇವಕ್ಕೆ ಉತ್ತರ ಸಿಗಬೇಕೆಂದರೆ ಅದೆಷ್ಟೋ ಕಾಲ ಕಾಯಬೇಕಾಗಿ ಬಂತು. ನೀವು ಅಷ್ಟೇನೂ ಕಾಯಬೇಕಾಗಿಲ್ಲ. ಈ ಪ್ರಶ್ನೆಗೆ ಉತ್ತರ ಈ ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿದೆ. ಅದನ್ನು ಓದಿ ಉತ್ತರ ಕಂಡುಕೊಳ್ಳುವುದು ಸುಲಭದ ಮಾರ್ಗ. ಸುಲಭವಾಗಿ ಪಡೆದುಕೊಂಡ ಯಾವ ಉತ್ತರವೂ ನಮ್ಮ ಉತ್ತರವಾಗಿರುವುದಿಲ್ಲ. ಒಂದು ಪ್ರಶ್ನೆಯನ್ನು ಧ್ಯಾನಿಸುತ್ತಾ ಹೋದರೆ ಆ ಪ್ರಶ್ನೆಯಲ್ಲೇ ಉತ್ತರವಿರುವುದು ನಮಗೆ ಅರಿವಾಗುತ್ತದೆ. ಉತ್ತರ ಗೊತ್ತಾಗಬಾರದು, ಅರಿವಾಗಬೇಕು. ಉತ್ತರವನ್ನು ತಿಳಿದುಕೊಳ್ಳಬಾರದು, ಪಡೆದುಕೊಳ್ಳಬೇಕು. ಅದಕ್ಕೂ ಮುಂಚೆ ಇಲ್ಲಿರುವ ಮಿಕ್ಕ ಬರಹಗಳನ್ನು ಓದಿ. ಆಗ ನಿಮಗೇ ಒಂದು ಉತ್ತರ ಹೊಳೆದೇ ಹೊಳೆಯುತ್ತದೆ ಎಂಬ ನಂಬಿಕೆ ನನಗಿದೆ. ನಾನು ಕೊನೆಯಲ್ಲಿ ಹೇಳಿರುವ ಉತ್ತರವೇ ಅಂತಿಮ ಅಲ್ಲ. ನಿಮಗೆ ಹೊಳೆದ ಉತ್ತರವೇ ನಿಮ್ಮ ಉತ್ತರ. ಹೀಗಾಗಿ ಕೊನೆಯ ಪುಟಕ್ಕೆ ಕೊನೆಗೆ ಹೋಗಿ ಮೊದಲು ಇಲ್ಲಿರುವ ಮಿಕ್ಕ ಬರಹಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈಗ ಸನ್ನಿವೇಶ ಬದಲಾಗುತ್ತಿದೆ. ಅವಳಿಗೆ ಸಾವೇ ಇಲ್ಲ. ಮುರಾರಿ ಮುಂಬೈಗೆ ಹೋದದ್ದು ಅವನ 19ನೇ ವಯಸ್ಸಿಗೆ. ಕಡಲ ತೀರದ ಪುಟ್ಟ ಊರಾದ ಪಾವಂಜಿಯ ಹುಡುಗ. ಅಪ್ಪ ದೇವಸ್ಥಾನದಲ್ಲಿ ಅರ್ಚಕರು, ಅಮ್ಮ ಬತ್ತಿ ಹೊಸೆಯುವುದು, ಅವರಿವರ ಮನೆಯ ಚಾಕರಿ ಮಾಡುವುದು, ವಿಶೇಷ ಸಂದರ್ಭಗಳಲ್ಲಿ ಶ್ರೀಮಂತರ ಮನೆಗೆ ಹೋಗಿ ಮಡಿಯಲ್ಲಿ ಅಡುಗೆ ಮಾಡುವುದು ಇತ್ಯಾದಿ ಕೆಲಸಗಳನ್ನು ಮಾಡುತ್ತಾ ಮಕ್ಕಳನ್ನ ನೋಡಿಕೊಂಡವರು. ಬಡತನವೇ ಹಾಸಿಗೆ, ಬಡತನವೇ ಹೊದಿಕೆ ಎಂಬಂತಿದ್ದ ಆ ದಂಪತಿಗಳಿಗೆ 6 ಹೆಣ್ಣು ಮಕ್ಕಳು. ಮುರಾರಿ ಒಬ್ಬನೇ ಮಗ. ಅವನು ಎರಡನೆಯವನು. ಹೇಗೋ ಕಷ್ಟಪಟ್ಟು ಅಕ್ಕನಿಗೆ ಮದುವೆ ಮಾಡಿ ನಂತರ ಮದುವೆ ಮಾಡಬೇಕಾಗಿದ್ದ 5 ಹೆಣ್ಣು ಮಕ್ಕಳನ್ನು ನೆನೆಸಿಕೊಂಡು ಮುರಾರಿಯ ಅಪ್ಪನೂ ಅಮ್ಮನೂ ಜೀವ ತೇದು ದುಡಿಯುತ್ತಿದ್ದರು. ಚೆನ್ನಾಗಿಯೇ ಓದುತ್ತಿದ್ದ ಮುರಾರಿ ಪಿಯುಸಿ ಮುಗಿಸುತ್ತಿದ್ದಂತೆ ಪಕ್ಕದ ಊರಲ್ಲಿದ್ದ ಮತ್ತೊಂದು ದೇವಸ್ಥಾನಕ್ಕೆ ಅರ್ಚಕನ ಕೆಲಸಕ್ಕೆ ಹೋಗುವಂತೆ ಅವನ ಅಪ್ಪ ತಾಕೀತು ಮಾಡಿದರು. ಅವರಿಗೂ ಬೇರೆ ದಾರಿ ಇರಲಿಲ್ಲ. 5 ಹೆಣ್ಣು ಮಕ್ಕಳ ಮದುವೆ ಮಾಡಬೇಕಾಗಿತ್ತು. ಮಗನಿಗೆ ಮುಂದೆ ಓದಿಸಲು ಶಕ್ತಿ ಇರಲಿಲ್ಲ. ಮಗನೂ ದೇವಸ್ಥಾನದಲ್ಲಿ ದುಡಿದರೆ ಕುಟುಂಬಕ್ಕೆ ಕೊಂಚ ಅನುಕೂಲ ಆಗುತ್ತದೆ ಅಂದುಕೊಂಡು ಅವನಿಗೆ ಮುಂದೆ ಓದಿಸುವ ಮನಸ್ಸು ಮಾಡಿಲ್ಲ. ಮುರಾರಿಗೆ ಅರ್ಚಕನ ಕೆಲಸ ಇಷ್ಟವಿರಲಿಲ್ಲ. ಅವನು ಓದಿ ಇಂಜಿನಿಯರ್ ಆಗಬೇಕು ಅಂದುಕೊಂಡಿದ್ದ. 5 ವರ್ಷ ಓದಿಬಿಡುತ್ತೇನೆ, ಇಂಜಿನಿಯರ್ ಆಗುತ್ತೇನೆ, ಆಮೇಲೆ ತಂಗಿಯಂದಿರ ಮದುವೆ ಮಾಡುತ್ತೇನೆ ಅಂತ ಅವನು ಎಷ್ಟೇ ಕೇಳಿಕೊಂಡರೂ ಅಪ್ಪ ಒಪ್ಪಲೇ ಇಲ್ಲ. ಆ ಕಾಲಕ್ಕೆ ಇಂಜಿನಿಯರಿಂಗ್ ಓದಲು 4-6 ಲಕ್ಷ ರೂಪಾಯಿಯಾದರೂ ಬೇಕಿತ್ತು. 5 ವರ್ಷಗಳಲ್ಲಿ ದೇವಸ್ಥಾನದಲ್ಲಿದ್ದರೆ 1-2 ಲಕ್ಷ ಸಂಪಾದನೆ ಮಾಡಬಹುದಾಗಿತ್ತು. ಮುರಾರಿ ಕೊನೆಗೂ ಅಪ್ಪನ ಮಾತಿಗೆ ಕಟ್ಟುಬಿದ್ದು ದೇವಸ್ಥಾನದ ಅರ್ಚಕನಾದ. ದಿನಕ್ಕೆ 3 ಹೊತ್ತು ಪೂಜೆ ಮಾಡುವುದು, ಮಿಕ್ಕಂತೆ ಅವರಿವರ ಮನೆಗಳಿಗೆ ಸತ್ಯನಾರಾಯಣ ಪೂಜೆಯೋ ತಿಥಿಯೋ ನಾಮಕರಣವೋ ಮಾಡಿಸುವುದು. ಹೀಗೆ ಅವನ ಬದುಕು ಬೇರೆಯೇ ತಿರುವು ಪಡೆದುಕೊಳ್ಳುತ್ತಿರುವ ಹೊತ್ತಲ್ಲಿ ಅವನಿಗೆ ಗೊತ್ತಿಲ್ಲದ ಹಾಗೆ ಪವಾಡವೊಂದು ನಡೆದು ಹೋಯಿತು. ದೇವಸ್ಥಾನಕ್ಕೆ ಬರುತ್ತಿದ್ದ ಶ್ರೀಮಂತ ಕುಟುಂಬದ ಹುಡುಗಿಯೊಬ್ಬಳು ಅವನಿಗೆ ಮನಸೋತಳು. ಅವನನ್ನು ನೋಡಲಿಕ್ಕೆಂದೇ ಪದೇ ಪದೇ ದೇವಸ್ಥಾನಕ್ಕೆ ಬರತೊಡಗಿದಳು. ಕೆಲವೇ ದಿನಕ್ಕೆ ಮುರಾರಿಗೂ ಅವಳ ಪ್ರೀತಿ ಅರಿವಾಯಿತು. ಮುರಾರಿಯೂ ಅವಳನ್ನು ಪ್ರೀತಿಸತೊಡಗಿದ. ದಿನವೂ ಅವಳಿಗೋಸ್ಕರ ಕಾಯತೊಡಗಿದ. ಅವಳು ಬಂದ ನಂತರವೇ ಮಹಾಮಂಗಳಾರತಿ ಮಾಡುವ ಹಂತಕ್ಕೂ ಪ್ರೀತಿ ಬೆಳೆಯಿತು. ಪ್ರೀತಿ ಕಾಡ್ಗಿಚ್ಚು, ಪ್ರೀತಿಸುವ ಸುದ್ದಿಗೆ ಮನೋವೇಗ. ಅದು ಹೇಗೋ ತಮ್ಮ ಮಗಳು ದೇವಸ್ಥಾನದ ಅರ್ಚಕನನ್ನು ಪ್ರೀತಿಸುತ್ತಿರುವ ಸುದ್ದಿ ಅವಳ ತಂದೆಯ ತನಕ ತಲುಪಿತು. ಅವರು ಮಗಳಿಗೆ ಬುದ್ಧಿವಾದ ಹೇಳಿದರು. ಮುರಾರಿಯನ್ನು ಕರೆದು ಎಚ್ಚರಿಕೆ ಕೊಟ್ಟರು. ಯಾವುದಕ್ಕೂ ಅವರಿಬ್ಬರೂ ಬಗ್ಗದೇ ಇದ್ದಾಗ ಒಂದು ರಾತ್ರಿ ಮುರಾರಿಯನ್ನು ಕಾರಲ್ಲಿ ಹಾಕಿಕೊಂಡು ಹೋಗಿ ಮೈಮೂಳೆ ಮುರಿಯುವಂತೆ ತದುಕಿ ಮುಂಬೈಯಲ್ಲಿ ಎಸೆದು ಬಂದರು. ನಾನು ಮುರಾರಿಯನ್ನು ಭೇಟಿಯಾದದ್ದು ಮುಂಬೈಯಲ್ಲಿಯೇ. ಅವನು ಅಷ್ಟು ಹೊತ್ತಿಗಾಗಲೇ ಮುಂಬೈ ಕನ್ನಡಿಗರ ಬಳಗದಲ್ಲಿ ಸಾಕಷ್ಟು ಪ್ರಸಿದ್ಧನಾಗಿದ್ದ. ಮುಂಬೈ ಕನ್ನಡ ಸಂಘದ ಕಾರ್ಯದರ್ಶಿಯಾಗಿ, ವಿಪ್ರ ಮಹಾಸಭಾದ ಖಜಾಂಚಿಯಾಗಿ, ಮುಂಬೈಯಿಂದ ಹೊರಡುತ್ತಿದ್ದ ಕನ್ನಡ ಪತ್ರಿಕೆಯೊಂದಕ್ಕೆ ವರದಿಗಾರನಾಗಿ ತನ್ನದೇ ಆದ ನೆಲೆ ಕಂಡುಕೊಂಡಿದ್ದ. ಅಷ್ಟಾಗಿಯೂ ಅವನು ಅರ್ಚಕ ವೃತ್ತಿ ಬಿಟ್ಟಿರಲಿಲ್ಲ. ಸುಮಾರು 300 ಮನೆಗಳ ಮಂದಿಗೆ ಎಲ್ಲಾ ದೇವತಾ ಕಾರ್ಯಗಳಿಗೂ ಅಂತ್ಯಸಂಸ್ಕಾರಾದಿ ಕ್ರಿಯೆಗಳಿಗೆ ಮುರಾರಿಯೇ ಬೇಕಿತ್ತು. ಮುಂಬೈಯಲ್ಲಿ ಅಷ್ಟೇ ಅಲ್ಲ, ಮುಂಬೈಯಿಂದ ಹೋಗಿ ವಿದೇಶದಲ್ಲಿ ನೆಲೆಸಿದ್ದವರು ಕೂಡ ಆಗಾಗ ಅವನನ್ನು ನ್ಯೂಜೆರ್ಸಿಗೆ, ಅಬುದಾಬಿಗೆ, ಬಹ್ರೇನಿಗೆ ಕರೆಸಿಕೊಳ್ಳುತ್ತಿದ್ದರು. ನಾನು ಅವನನ್ನು ಭೇಟಿಯಾಗುವ ಹೊತ್ತಿಗೆಲ್ಲ ಅವನಿಗೆ 35 ದಾಟಿತ್ತು. ಚೆನ್ನಾಗಿ ಮೈಕೈ ಬೆಳೆಸಿಕೊಂಡಿದ್ದ. ಹಿಂದಿ, ಮರಾಠಿ, ಕನ್ನಡ, ಕೊಂಕಣಿ, ತುಳು, ಇಂಗ್ಲಿಷ್ ಹೀಗೆ 5-6 ಭಾಷೆಗಳನ್ನು ಕಲಿತಿದ್ದ. ಸ್ವಂತ ಕಾರು ಇಟ್ಟುಕೊಂಡಿದ್ದ. ವಿಸಿಟಿಂಗ್ ಕಾರ್ಡ್ ಮಾಡಿಸಿದ್ದ.
ಮುಂಬಯಿಯ ಕೆಲವು ಸಿನಿಮಾ ತಾರೆಯರ ಮನೆಗಳಿಗೂ ಹೋಗಿ ಬರುತ್ತಿದ್ದ. ಅವರೆಲ್ಲರ ಜೊತೆ ಫೋನಲ್ಲಿ ಮಾತನಾಡುವಷ್ಟು ಸ್ನೇಹ ಬೆಳೆಸಿಕೊಂಡಿದ್ದ. ಕನ್ನಡಪ್ರಭ ಪತ್ರಿಕೆಗೆ ಬಾಲಿವುಡ್ ಗಾಸಿಪ್ ಅಂಕಣ ಬರೆಯುತ್ತಿದ್ದ ದಿನಗಳಲ್ಲಿ ನಾನೊಮ್ಮೆ ಮುಂಬೈಗೆ ಹೋದಾಗ ಅವನು ನನ್ನನ್ನು ಸಾಹಸ ನಿರ್ದೇಶಕ ರಾಮ್ ಶೆಟ್ಟಿಯವರ ಮನೆಗೆ ಕರೆದುಕೊಂಡು ಹೋಗಿದ್ದ. ಆಗಷ್ಟೇ ಚಿತ್ರರಂಗ ಪ್ರವೇಶಿಸಲು ತಯಾರಿ ನಡೆಸುತ್ತಿದ್ದ ಶಿಲ್ಪಾ ಶೆಟ್ಟಿ ಮನೆಯವರು ಅವನಿಗೆ ಗೊತ್ತಿದ್ದರು. ಅವನ ಸ್ನೇಹ ಬಲಿತ ನಂತರ ನಾನು ಮುಂಬೈಗೆ ಹೋದಾಗೆಲ್ಲ ಅವನ ಮನೆಯಲ್ಲೇ ಇರುತ್ತಿದ್ದೆ. ಅವನ ಜೊತೆ ಸುತ್ತಾಡುತ್ತಿದ್ದೆ. ಆಗಲೇ ಅವನು ತನ್ನ ಬಾಲ್ಯದ ತಾರುಣ್ಯದ ಕಥೆಯನ್ನು ನನಗೆ ಹೇಳಿದ್ದು. ಮುಂಬೈಗೆ ಬಂದು ಬಿದ್ದ ಅವನು ಅಲ್ಲಿ ತಳವೂರಿ ಅಲ್ಲಿಯೇ ಅರ್ಚಕ ವೃತ್ತಿ ಶುರು ಕೈ ತುಂಬಾ ಸಂಪಾದನೆ ಮಾಡಲು ಆರಂಭಿಸಿದ್ದು ಅಲ್ಲಿದ್ದುಕೊಂಡೆ. ತಂಗಿಯಂದಿರ ಮದುವೆ ಮಾಡಿದ್ದು, ತಂದೆ ತಾಯಂದಿರನ್ನು ಮುಂಬೈಗೆ ಕರೆಸಿಕೊಂಡಿದ್ದು, ಹೀಗೆ ತನ್ನ ಯಶಸ್ಸಿನ ಕಥೆಯನ್ನು ಹೇಳುತ್ತಿದ್ದ ಅವನ ಹತ್ತಿರ ನಾನೊಮ್ಮೆ ಅವನ ಪ್ರೇಮದ ಕತೆ ಏನಾಯಿತು ಎಂದು ಕೇಳಿದೆ. ಅದೆಲ್ಲ ಇನ್ನೊಮ್ಮೆ ಹೇಳುತ್ತೇನೆ ಅಂತ ಅವನು ಮಾತು ಮುಗಿಸಿದ್ದ. ನನಗೆ ಅವನ ಮಿಕ್ಕೆಲ್ಲ ಕಥೆಗಳಿಗಿಂತ ಅವನ ಪ್ರೇಮದ ಕಥೆಯ ಮೇಲೆಯೇ ವಿಶೇಷವಾದ ಆಸಕ್ತಿ ಇತ್ತು. ಹೇಗಾದರೂ ಮಾಡಿ ಅದನ್ನು ತಿಳಿದುಕೊಳ್ಳಲೇಬೇಕು ಅಂದುಕೊಂಡೆ. ಅವನು ಮದುವೆ ಆಗಿರಲಿಲ್ಲ. ಮದುವೆಯಾಗುವ ಯಾವ ಸೂಚನೆಯೂ ಅವನನ್ನು ನೋಡಿದಾಗ ನನಗೆ ಕಂಡಿರಲಿಲ್ಲ. ಬೆಳಗಾಗೆದ್ದು ತಾನೇ ಅಡುಗೆ ಮಾಡಿಕೊಂಡು, ಮನೆಯನ್ನೆಲ್ಲ ಒಪ್ಪವಾಗಿಟ್ಟು, ಪಾತ್ರೆ ತೊಳೆದು, ತನ್ನ ಬಟ್ಟೆಗಳನ್ನು ತಾನೇ ಒಗೆದು ಇಸ್ತ್ರಿ ಮಾಡಿಕೊಂಡು, ಅದು ಬ್ರಹ್ಮಚಾರಿಯ ಮನೆ ಎಂಬುದಕ್ಕೆ ಯಾವ ಕುರುಹುಗಳು ಇಲ್ಲದಂತೆ ಬದುಕುತ್ತಿದ್ದ ಮುರಾರಿಯ ಮನಸ್ಸಿನಲ್ಲಿ ಭಗ್ನ ಪ್ರೇಮದ ನೋವಿದೆ ಎಂದು ನಾನು ಊಹಿಸಿಕೊಂಡಿದ್ದೆ. ಅವನು ಅರ್ಚಕನಾಗಿದ್ದಾಗ ಪ್ರೀತಿಸಿದ ಹುಡುಗಿ ಅವನಿಗಾಗಿ ಇನ್ನೂ ಕಾಯುತ್ತಿರಬಹುದು. ಅವನು ಮುಂಬೈಗೆ ಬಂದು ತಕ್ಕಮಟ್ಟಿಗೆ ಶ್ರೀಮಂತಿಕೆ ಬೆಳೆಸಿಕೊಂಡು ಕಾರಿನಲ್ಲಿ ಆ ಶ್ರೀಮಂತರ ಮನೆಗೆ ಹೋಗಿ ಧೀಮಾಕಿನಿಂದ ಹೆಣ್ಣು ಕೇಳುವ ಪ್ರಸಂಗವನ್ನು ನಾನು ಕಲ್ಪಿಸಿಕೊಂಡಿದ್ದೆ. ನಾನು ಆ ಕಾಲಕ್ಕೆ ನೋಡುತ್ತಿದ್ದ ಸಿನಿಮಾಗಳಿಂದಾಗಿ ನನಗೆ ಆ ದೃಶ್ಯ ಹೀರೋಯಿಕ್ ಸೇಡಿನಂತೆ ಸಂತೋಷ ಕೊಟ್ಟಿತ್ತು. ಮುರಾರಿ ಅಂತಹದ್ದೇನನ್ನೋ ಮಾಡಿರಲಿಲ್ಲ ಅಂತ ನನಗೆ ಆಮೇಲೆ ಗೊತ್ತಾಯಿತು. ನಾನು ಅನೇಕ ಸಲ ಕೇಳಿದ ನಂತರ ಒಂದು ದಿನ ಮುರಾರಿ ತನ್ನ ಪ್ರೇಮ ವೈಫಲ್ಯದ ಕಥೆಯನ್ನು ಹೇಳಲು ಶುರು ಮಾಡಿದ. ಅದು ನನ್ನ ಪ್ರಕಾರ ವಿಫಲ ಪ್ರೇಮದ ಕಥೆಯಾಗಿತ್ತು. ಆದರೆ ಅವನು ಅದನ್ನು ಗೆಲುವಿನ ಕಥೆಯೆಂಬಂತೆ ಉಲ್ಲಾಸದಿಂದ ಹೇಳತೊಡಗಿದ. ನಾನು ಅವಳನ್ನು ಪ್ರೀತಿಸಿದ್ದು ನಿಜ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ ಅನ್ನೋದು ನಿಜವೇ. ಅವಳಿಲ್ಲದೆ ನನಗೆ ಜೀವನವೇ ಇಲ್ಲ ಅನಿಸಲು ಶುರುವಾಗ್ಬಿಟ್ಟಿತ್ತು. ದೇವರ ಮೇಲಿನ ಏಕಾಗ್ರತೆ ಮಾಯವಾಗಿತ್ತು. ದೇವರ ಕಡೆ ಮುಖ ಮಾಡಿ ನಿಂತಾಗಲೂ ನನ್ನ ಹಿಂದೆ ನನ್ನನ್ನೇ ಬಿಟ್ಟಗಣ್ಣಲ್ಲಿ ನೋಡುತ್ತಾ ನಿಂತ ಅವಳೇ ಕಾಣಿಸುತ್ತಿದ್ದಳು. ಒಂದು ದಿನ ನಾವಿಬ್ರೂ ಯಾರಿಗೂ ಹೇಳದೆ ಊರು ಬಿಟ್ಟು ಓಡಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೆವು. ಅವಳ ಹೆಸರು ಶುಭಾಂಗಿನಿ. ನನ್ನನ್ನು ಪೂರ್ತಿಯಾಗಿ ನಂಬಿದ್ದಳು. ನಾನು ಪೂಜೆ ಮಾಡುವ ದೇವರು ನಮ್ಮಿಬ್ಬರ ಕೈ ಬಿಡುವುದಿಲ್ಲ ಅಂದುಕೊಂಡಿದ್ದಳು. ಆದರೆ ನನಗೆ ನಮ್ಮ ಪ್ರೀತಿಯನ್ನು ದೇವರು ಕಾಪಾಡುವುದಿಲ್ಲ ಎನ್ನುವುದು ಚೆನ್ನಾಗಿ ಗೊತ್ತಿತ್ತು. ನಮ್ಮ ಪ್ರೀತಿಯನ್ನು, ನಮ್ಮ ದೇವರನ್ನು ನಾವೇ ಕಾಪಾಡಿಕೊಳ್ಳಬೇಕು ಎನ್ನುವುದನ್ನು ನಾನು ಆಗಲೇ ಅರ್ಥ ಮಾಡಿಕೊಂಡಿದ್ದೆ. ಹೀಗಾಗಿಯೇ ಊರು ಬಿಟ್ಟು ಓಡಿ ಹೋಗುವುದು ಎಂದು ತೀರ್ಮಾನ ಮಾಡಿದ್ದೆವು. ಅದು ಹೇಗೋ ಅವರ ಮುನಿಯವರಿಗೆ ಗೊತ್ತಾಗಿ ಅವರು ನಮ್ಮಿಬ್ಬರನ್ನು ದೂರ ಮಾಡಲು ನೋಡಿದರು. ಅದಕ್ಕೆ ನಾವಿಬ್ಬರೂ ಒಪ್ಪದೇ ಇದ್ದಾಗ ಅವಳಿಗೆ ಹಿಂಸೆ ಕೊಟ್ಟರು. ಅವಳಿಗೆ ಅದೆಂಥ ಸ್ಥೈರ್ಯವಿತ್ತೋ ಏನೋ, ಅವಳು ನನ್ನನ್ನು ಮರೆಯಲು ಒಪ್ಪಲಿಲ್ಲ. ಬೇರೆ ಹುಡುಗನಿಗೆ ಮದುವೆ ಮಾಡಿಕೊಟ್ರೆ ಅವನನ್ನು ಬಿಟ್ಟು ಓಡಿ ಹೋಗುವುದಾಗಿ ಹೆದರಿಸಿದ್ದಳಂತೆ. ಕೊನೆಗೆ ಅವರಿಗೆ ಉಳಿದ ಏಕೈಕ ಉಪಾಯವೆಂದರೆ ನನ್ನನ್ನು ಮುಗಿಸುವುದು. ಎಷ್ಟಾದರೂ ನಾನು ಬ್ರಾಹ್ಮಣ, ನನ್ನನ್ನು ಕೊಲ್ಲುವ ಧೈರ್ಯ ಅವರಿಗಿರಲಿಲ್ಲ. ಕೊಲ್ಲಲಿಕ್ಕೆಂದೇ ಕರೆದೊಯ್ಲಮರು ಮೈಮುರಿಯುವಂತೆ ಹೊಡೆದು ಅರೆಜೀವ ಮಾಡಿ ಎಸೆದು ಹೋದರು. ನಾನು ಸತ್ತು ಹೋಗುತ್ತೇನೆ ಅಂತಲೇ ಅವರು ಭಾವಿಸಿದ್ದರು. ಅವರ ಪಾಲಿಗೆ ನಾನು ಹೆಚ್ಚು ಕಡಿಮೆ ಸತ್ತೇ ಹೋಗಿದ್ದೆ. ಆದರೆ ನನ್ನೊಳಗೆ ಒಂದು ಛಲವಿತ್ತು. ನಾನು ಬದುಕಬೇಕು ಅಂತ ನಿರ್ಧರಿಸಿದ್ದೆ. ನಾನು ಬದುಕಿದರೆ ಮಾತ್ರ ನನ್ನ ಪ್ರೀತಿ ಮತ್ತು ನನ್ನ ದೇವರು ಬದುಕುತ್ತಾರೆ ಎಂದು ನನಗೆ ಗೊತ್ತಾಗಿಬಿಟ್ಟಿತ್ತು. ಅದೇ ಛಲದಲ್ಲಿ ಬದುಕಿದೆ. ನಿಧಾನವಾಗಿ ಕೆಲಸ ಹುಡುಕುತ್ತಾ ಹೋದೆ. ಭಿಕ್ಷೆ ಬೇಡಿದೆ, ಯಾಚನೆ. ಬ್ರಾಹ್ಮಣನಾದ ನನಗೆ ಮಾಡಬಾರದ ವೃತ್ತಿಯೇನೂ ಆಗಿರಲಿಲ್ಲ. ಕ್ರಮೇಣ ನನ್ನ ಶ್ರದ್ಧೆ, ಶ್ರಮ ಮತ್ತು ಪ್ರಾಮಾಣಿಕತೆಗೆ ಮನ್ನಣೆ ಸಿಕ್ಕಿತು. ಈಗ ಈ ಮಟ್ಟಕ್ಕೆ ಬಂದಿದ್ದೇನೆ. ನಾನು ಕೇಳಿದ ಕಥೆ ಅದ್ಯಾವುದೂ ಆಗಿರಲಿಲ್ಲ. ಇಂಥ ಯಶಸ್ಸಿನ ಅನೇಕ ಕಥೆಗಳನ್ನು ನಾನು ಹಿಂದೆಯೂ ಕೇಳಿದ್ದೆ. ನನಗೆ ಈ ಕಥೆ ಬೇಡ, ನಿನ್ನ ಪ್ರೇಮದ ಕಥೆಯೇನಾಯಿತು ಹೇಳು ಅಂತ ಒತ್ತಾಯಿಸಿದೆ. ನನ್ನ ಪ್ರೇಮವೂ ಸಾಯಲಿಲ್ಲ ಅಂತ ಮುರಾರಿ ದೃಢವಾದ ದನಿಯಲ್ಲಿ ಹೇಳಿದ. ನನಗೆ ಅರ್ಥವಾಗಲಿಲ್ಲ ಎಂಬಂತೆ ಅವನ ಮುಖ ನೋಡಿದೆ. ನಾನು ಪ್ರೀತಿಸಿದ ಶುಭಾಂಗಿನಿ ನನ್ನ ಜೊತೆಗೇ ಇದ್ದಾಳೆ. ನಾನು ಇಷ್ಟೆಲ್ಲ ಸಾಧಿಸಿದ್ದು ಅವಳಿಂದಲೇ, ಅವಳ ಪ್ರೀತಿಯಿಂದಲೇ. ಅವಳನ್ನು ಪ್ರೀತಿಸದೇ ಹೋಗಿದ್ದರೆ ನಾನು ಬದುಕುತ್ತಿರಲಿಲ್ಲ. ಈಗ ಅವಳೆಲ್ಲಿದ್ದಾಳೆ? ನನಗೆ ಗೊತ್ತಿಲ್ಲ.
ಅವಳನ್ನು ನಾನು ಹುಡುಕಿಕೊಂಡು ಹೋಗಿದ್ರೆ ಅವಳು ಬದುಕುತ್ತಿರಲಿಲ್ಲ. ನಾನು ಕಕ್ಕಾಬಿಕ್ಕಿಯಾಗಿ ಮತ್ತೆ ಅವನ ಮುಖ ನೋಡಿದೆ. ನಾವು ಪ್ರೀತಿಸಿದವರು ಇಲ್ಲಿರುತ್ತಾರೆ ಎನ್ನುತ್ತಾ ಅವನು ತನ್ನ ಎದೆ ಮುಟ್ಟಿ ಹೇಳಿದ. ಅವರು ಇಲ್ಲಿದ್ದುಕೊಂಡೇ ನಮ್ಮನ್ನು ಕಾಯುತ್ತಿರುತ್ತಾರೆ. ನಾನು ಅವಳನ್ನು ಹುಡುಕಿಕೊಂಡು ಹೋಗಿ ಮತ್ತೆ ಅವಳನ್ನು ಭೇಟಿಯಾದೆ ಅಂತಿಟ್ಟುಕೋ. ಅಷ್ಟರಲ್ಲಾಗಲೇ ಅವಳಿಗೆ ಮದುವೆಯಾಗಿರುತ್ತಿದ್ರೆ ನನ್ನ ಪ್ರೀತಿ ಅಲ್ಲಿಗೆ ಕೊನೆಯಾಗುತ್ತಿತ್ತು. ಪ್ರೀತಿ ಕೊನೆಯಾದ ನಂತರ ನಾನು ಬದುಕಿರಲು ಸಾಧ್ಯವಿರಲಿಲ್ಲ. ಅವಳಿಗೆ ಮದುವೆ ಆಗಿರಲಿಲ್ಲ ಅಂತಿಟ್ಟುಕೋ. ಅವಳನ್ನು ನಾನು ಮದುವೆಯಾಗಿ ಕರೆದುಕೊಂಡು ಬಂದು